ಎಲ್ಲರಿಗೂ ನಮಸ್ಕಾರ. ಸರಸ್ವತಿ ಸರಳ ಅಡುಗೆಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ವಿಶೇಷವಾದ ರಸದ ರೆಸಿಪಿ ತೋರಿಸ್ತೀನಿ. ಅಂದರೆ ಇದಕ್ಕೆ ಕಾರಸ ಅಂತಾರ ಅಥವಾ ಸಂಡಿ ಗುಂಡಿನ ರಸ ಅಂತಾರ. ಇದೇನದ ಹಬ್ಬ ಹುಣ್ಣಿಯೊಳಗೆ ದೇವ್ರಿಗೆ ಭಾಳ ಪ್ರೀತಿದು. ಇದನ್ನು ಮಾಡಿದರೆ ಅಗ್ರಿ ಶ್ರೇಷ್ಠ ಅಂತಾರ. ಇದು ವೆಂಕಟಾಪುರ ಅಲ್ಲಿ ವೆಂಕಪ್ಪಗೆ ದಿನ ಹೆಚ್ಚು ಕಡಿಮೆ ಮಾಡೇ ಮಾಡ್ತಾರೆ. ಇದನ್ನು ಕಾರಸನ ನೈವೇದ್ಯಕ್ಕೆ ಮತ್ತು ಬನಶಂಕರಿಗೆ ಮಾಡ್ತಾರೆ. ಇದು ಅಗ್ರಿ ರುಚಿ ಇರ್ತದೆ. ಮತ್ತು ಇದನ್ನು ಹೆಂಗೆ ಮಾಡೋದಂತ ನೋಡ್ಕೊಂಬರೋಣ. ಇಲ್ಲಿ ಒಂದು ಬುಟ್ಟಿಗೆ ನಾನು 1/4 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳಗತ್ತೀನಿ. ಒಂದು ಅರ್ಧ ಸ್ಪೂನು ಅಕ್ಕಿ ಹಿಟ್ಟು ಹಾಕೊಳಗತ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನು ಖಾರ ಪುಡಿ ಹಾಕೊಳಗತ್ತೀನಿ, 1 ಸ್ಪೂನು ಜೀರಿಗೆ ಹಾಕೊಳಗತ್ತೀನಿ, 1 ಚಿಟಿಕೆ ಅಷ್ಟು ಹಿಂಗೆ ಹಾಕೊಳ್ತೀನಿ, 1 ಚಿಟಿಕೆ ಅಷ್ಟು ಸೋಡಾ ಹಾಕ್ಲಿಕ್ಕೊಡ್ತೀನಿ. ಅಡಿಗೆ ಸೋಡಾ ಇದೆ. ಇದನ್ನೇನ ಚಲೋತ್ನಂಗೊಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದಕ್ಕೀಗ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಗಟ್ಟೆ ಕಲಿಸ್ಕೋಬೇಕದ್ದಿ. ಒಮ್ಮೆಲೆ ಹಾಕೋಬಾರ್ದು, ನೀರು ಸ್ವಲ್ಪ ಸ್ವಲ್ಪ ಹಾಕೋಬೇಕು. ಹಿಂಗೆ ಗಟ್ಟಿಗೆ ಕಲಿಸ್ಕೋಬೇಕು. ಇದನ್ನು ಇದೇನದ ಕಡ್ಲೆ ಹಿಟ್ಟು ಕಲಿಸಿದ ಮೇಲೆ ಹಿಂಗೆ ಸಣ್ಣ ಸಣ್ಣ ಉಂಡೆ ಮಾಡಿ ಇಟ್ಕೋಬೇಕು. ಇವನ್ನ ಭಾಳ ಅತಿ ದೊಡ್ಡ ಮಾಡ್ಕೋಬಾರ್ದು. ಇಷ್ಟು ಮೀಡಿಯಮ್, ಇಷ್ಟು ಸಣ್ಣ ಇದ್ರೆ ಮತ್ತು ಎಣ್ಣೆ ಒಳಗೆ ಇದು ಉಪ್ಪುತ್ತಾವೆ ಇವು. ಅದಕ್ಕೆ ಇವನ್ನ ಇಷ್ಟು ಸೈಜ್ ಮಾಡ್ಕೊಂಡ್ರೆ ಸಾಕಾಗ್ತದೆ. ಈಗ ಇವನ್ನ ಏನದ ಎಣ್ಣೆ ಒಳಗೆ ಕರ್ಕೊಂಬರೋಣ. ಇಲ್ಲಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆ ಕಾದದ. ಈಗೇನದ ಇವನ್ನ ಇದಕ್ಕೆ ಹಾಕ್ಲಿಕ್ಕೆ ನಾನು ಹಾಕಿ ಕೆಂಪು ಕರ್ಕೋಬೇಕು. ಇವನ್ನ ಇದು ನೋಡ್ರಿ ಎಲ್ಲ ಕೆಂಪಾಗ್ಯಾವ ಇವು. ಈಗ ನಾನು ಗ್ಯಾಸ್ ಆಫ್ ಮಾಡ್ಲಿಕ್ಕತ್ತೀನಿ. ಆಫ್ ಮಾಡಿ ಇವನ್ನ ಈಗ ತಕ್ಕೋಣಂತ. ಇಷ್ಟಾದ್ರೆ ಸಾಕಾಗ್ತದೆ. ಇದು ಇಲ್ಲಿನದ ನಾವು ರಸಕ್ಕೆ ಒಗ್ಗರಣೆ ಹಾಕೋಣ. ಮೊದಲಿಗಿನದ ಬಾಳೆಹಣ್ಣೆ ಹಿಟ್ಟಿ ನಾನು ಗ್ಯಾಸ್ ಹೊತ್ತಿಸಿ ಈಗ ಇದಕ್ಕೆ ಎಣ್ಣೆ ಹಾಕೋಣ. ಇದಕ್ಕೆ ಸಾಸಿವೆ ಹಾಕೋಣ, ಜೀರಿಗೆ, ಕರಿಬೇವು, ಹಿಂಗೆ ಹಾಕೋಣ. ಇದನ್ನು ಹುಣಸೆಹಣ್ಣು ನಾನು ನೆನೆಸಿಟ್ಕೊಂಡಿನಿ. ಇದನ್ನು ಚಲೋತ್ನಂಗೆ ಕಿವುಚೆಣ್ಣದ ಈ ರಸನ ಆ ಒಗ್ಗರಣೆಗೆ ಹಾಕ್ಬೇಕೀಗ. ಇದು ಹುಣಸೆಹಣ್ಣಿನ ರಸ ಎಲ್ಲ ಹಾಕ್ಕೊಂಡು ನಾನು ಈಗ ಕುದಿಲಿಕ್ಕತ್ತದ. ಈಗ ಇದಕ್ಕೇನದ ಉಳಿದ ಸಾಮಾನೆಲ್ಲ ಹಾಕೋಣ. ಈಗ 1 ಸ್ಪೂನು ಕಲ್ಲುಪ್ಪು ಹಾಕೊಳ್ತಿದ್ದೀನಿ, 1 ಕರಣಿಯಷ್ಟು ಬೆಲ್ಲ ಹಾಕೊಳ್ತಿದ್ದೀನಿ. ಇದೊಂಚೂರು ಬೆಲ್ಲ ಹುಳಿ ಮುಂದಿದ್ರೆ ಟೇಸ್ಟ್ ಇರ್ತದೆ, ಸಿಹಿ ಹುಳಿಯಾಗಿ. ಅದಕ್ಕೊಂಚೂರು ಬೆಲ್ಲ ಹಾಕೊಳ್ತಿದ್ದೀನಿ ನಾನು. 1 ಅರ್ಧ ಚಮಚ ಅರಿಶಿಣ ಪುಡಿ ಹಾಕೊಳ್ತಿದ್ದೀನಿ, 1 ಚಮಚ ಮಸಾಲೆ ಪುಡಿ ಹಾಕೊಳ್ತಿದ್ದೀನಿ, 1 ಚಮಚ ಖಾರ ಪುಡಿ ಹಾಕೊಂಡಿದ್ದೀನಿ. ಇದನ್ನೊಮ್ಮೆಲ್ಲ ಮಿಕ್ಸ್ ಮಾಡೋಣ. ಈಗ 1 ಅರ್ಧ ಗ್ಲಾಸ್ ನೀರು ಹಾಕ್ಲಿಕ್ಕತ್ತೀನಿ. ಇದಕ್ಕೆ ಇದನ್ನೀಗ ಒಂಚೂರು ಕುದಿಲಿಕ್ಕೆ ಬಿಡೋಣ. ಇದು ರಸಾಯನದ ಕುದಿಲಿಕ್ಕೆ ಹತ್ತದೆ. ಈಗ ಇದಕ್ಕೆ ಏನದ ನಾವು ಕರ್ದು ಇಟ್ಕೊಂಡಿದ್ವಲ್ಲ ಈ ಗುಂಡೆನೋ ಇದಕ್ಕೆ ಹಾಕೋಣ. ಅಂದ್ರೆ ಏನದ ಇದು ಹುಳಿ ಉಪ್ಪು ಖಾರ ಎಲ್ಲ ಹಿರ್ಕೋತದ ಚಲೋತ್ನಂಗೆ. ಅದಕ್ಕೆ ಇದನ್ನ ಹಾಕೊಂಡು ಇದಕ್ಕೆ ಇಲ್ಲೇ ಒಂದು ಸಣ್ಣ ಪಾತ್ರೆಲಿಗೆ ನಾನು ಇದರಲ್ಲೇ 2 ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿನಿ. ಈಗ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಚಲೋತ್ನಂಗೆ ಗಂಟಿಲ್ಲಾರ್ದಂಗೆ ಕಲಿಸ್ಕೊಂಡಿದ್ದೀನಿ. ಕಡಲೆ ಹಿಟ್ಟನ್ನದ ನೀರು ಹಾಕಿ ಎಲ್ಲ ಗಂಟಿಲ್ಲಾರ್ದಂಗೆ ಕಲಿಸ್ಕೊಂಡಿನಿ. ಈಗ ಇದನ್ನೇನದ ಆ ರಸಕ್ಕೆ ಹಾಕೋಣಂತ. ಇದು ಚಲೋತ್ನಂಗೆಲ್ಲ ಕುದ್ದದ. ಈಗ ಇದಕ್ಕೇನದ ನಾವು ಕಡಲೆ ಹಿಟ್ಟು ಕಲಿಸ್ಕೊಂಡಿರ್ತೀವಲ್ಲ ಅದನ್ನ ಹಾಕೋಣ. ಹಾಕಿ ಇನ್ನೊಂದು 3-4 ನಿಮಿಷದ ಕಡಲೆ ಹಿಟ್ಟಿನ ಹಸಿ ವಾಸನೆ ಹೋಗೋವರೆಗೂ ಕುದಿಸ್ಬಿಟ್ರೆ ರಸಾಯನದ ರೆಡಿ ಆಗ್ತದೆ. ನೀರು ಇನ್ನೊಂದು ಸ್ವಲ್ಪ ಹಾಕೋಣಂತ. ಯಾಕಂದ್ರೆ ನೀರು ನೋಡಿ ಹಾಕೋಬೋದು, ಎಷ್ಟು ಬೇಕು ಅಷ್ಟು ತೆಳ್ಳಗೆ. ಭಾಳ ತೆಳ್ಳಗೂ ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿನೇ ಇರ್ಬೇಕು ಇದು ರಸ. ಅಂದರೆ ಎಲೆಯೊಳಗೆ ಹರಿಬಾರ್ದು. ನೋಡ್ರಿ ಎಲ್ಲ ಚಲೋತ್ನಂಗೆ ಕುದ್ದದ. ಈಗ ಇಷ್ಟಕ್ಕೆ ನಾವು ಗ್ಯಾಸ್ ಆಫ್ ಮಾಡ್ಕೋಬೇಕು. ಯಾಕಂದ್ರೆ ಆರಿದ ಮೇಲೆ ಇನ್ನೂ ಸ್ವಲ್ಪ ಗಟ್ಟಿ ಆಗ್ತದೆ. ಈಗ ಲಾಸ್ಟ್ ಏನಾದ್ರು ಕೊತ್ತಂಬರಿ ಹಾಕಿ ನಾನು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ. ಈಗ
ಕಾರೆಸ ಏನದ ರೆಡಿ ಆತು, ಅಥವಾ ಸಂಡಿ ಗುಂಡಿನ ರಸ ಅನ್ನೋ ಅಂತಾರೆ. ಇದಕ್ಕೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಇರ್ತದೆ. ದೇವ್ರಿಗಂತೂ ಅಗ್ರಿ ಶ್ರೇಷ್ಠ ಇದನ್ನ ನೈವೇದ್ಯಕ್ಕೆ. ಮತ್ತು ಇದು ನಾವು ಮನೆಯೊಳಗೆ ಮಾಡ್ಕೊಂಡಿದ್ರೆ ಸಾರು ಹುಳಿ ಏನೂ ಬೇಡ, ಬರೀ ಇದ್ರದ್ದೇ ಅನ್ನ ಉಣ್ಬೇಕು ಅನಿಸ್ತದೆ, ಅಷ್ಟು ಟೇಸ್ಟ್ ಇರ್ತದೆ ಇದು. ಯಾಕಂದ್ರೆ ಉಪ್ಪು ಖಾರ ಹುಳಿ ಎಲ್ಲ ಇರ್ತದೆ, ಮತ್ತು ಇವೇನು ಗುಂಡವಲ್ಲ ನಡುವೆ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತಾವೆ. ನಿಮ್ಮ ಮನೆಯೊಳಗೆ ನೀವು ಒಮ್ಮೆ ತಪ್ಪದೆ ಟ್ರೈ ಮಾಡಿರಿ. ಮತ್ತೊಂದು ವಿಡಿಯೋ ಭೇಟಿ ಆಗೋಣಂತೆ. ಶ್ರೀರಾಮ ಸಮರ್ಥ.